ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗಳಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಎನ್ನುತ್ತಾ ಇವತ್ತಿನ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿಯಲ್ಲಿ ಭಾರತಕ್ಕೆ ಯುರೋಪಿನ ಆಗಮನದಲ್ಲಿ ಕೊನೆಗೆ ಯಾರು ಬರ್ತಾ ಹೋಗ್ತಾರಪ್ಪ ಅಂದ್ರೆ ಫ್ರೆಂಚರು ಬರ್ತಾ ಹೋಗ್ತಾರೆ. ಇವತ್ತಿನ ತರಗತಿಯೊಳಗೆ ಫ್ರೆಂಚರ ಬಗ್ಗೆ ಪ್ರಾರಂಭಿಕ ಪರಿಚಯವನ್ನು ಮಾಡ್ತಾ ಹೋಗೋಣ. ಈ ಫ್ರೆಂಚರು ಯಾವಾಗ ಬರ್ತಾ ಹೋಗ್ತಾರಪ್ಪ ಅಂದ್ರೆ 1664 ಏನು ಮಾಡ್ತಾ ಹೋಗ್ತಾರೆ, ಭಾರತಕ್ಕೆ ಬರ್ತಾ ಹೋಗ್ತಾರೆ. ಇದು ಒಂದು ರೀತಿಯ ಸರ್ಕಾರಿ ಒಡೆತನದ ಕಂಪನಿಯಾಗಿ ಭಾರತಕ್ಕೆ ಬರ್ತಾ ಹೋಗ್ತೈತಿ. ಯಾವಾಗ 1664 ಬರ್ತಾ ಹೋಗ್ತೈತಿ. ಜೊತೆಗೆ 1668ರಲ್ಲಿ ಪ್ರಪ್ರಥಮ ಒಂದು ದಾಸ್ತಾನು ಮಳಿಗೆ ಕೋಟೆ ಅಂತ ಹೇಳಿದಲ್ಲ, ದಾಸ್ತಾನು ಮಳಿಗೆಯನ್ನು ಸೂರತ್ನಲ್ಲಿ ಏನು ಮಾಡ್ತಾ ಹೋಗ್ತಾರೆ, ಆರಂಭ ಮಾಡ್ತಾ ಹೋಗ್ತಾರೆ. ಯಾವಾಗ 1668 ದಾಸ್ತಾನು ಮಳಿಗೆಯನ್ನು ಸೂರತ್ನೊಳಗೆ ಆರಂಭ ಮಾಡ್ತಾ ಹೋಗ್ತಾರೆ. ನಂತರ ಮಚಲಿಪಟ್ಟಣ, ಚಂದ್ರಾನಗರ, ಮಾಯೆ, ಕಾರೈಕಲ್, ಕಾಸಿಂ ಬಂಜೀರ್, ಪಾಲಸೂರಗಳನ್ನು ತಮ್ಮ ಕೇಂದ್ರಗಳಾಗಿ ಮಾಡಿಕೊಳ್ತಾ ಹೋಗ್ತಾರೆ. ಯಾವಾಗ 1668ರಲ್ಲಿ ದಾಸ್ತಾನು ಮಳಿಗೆಯನ್ನು ಸೂರತ್ನಲ್ಲಿ ಆರಂಭ ಮಾಡ್ತಾ ಹೋಗ್ತಾರೋ, ನಂತರದಲ್ಲಿ ಮಚಲಿಪಟ್ಟಣ, ಚಂದ್ರಾನಗರ, ಮಾಯೆ, ಕಾರೈಕಲ್, ಕಾಸಿಂ ಬಂಜಾರ್, ಪಾಲಸೂರಗಳನ್ನು ತಮ್ಮ ಒಂದು ಕೇಂದ್ರಗಳನ್ನಾಗಿ ಮಾಡ್ತಾ ಹೋಗ್ತಾರೆ. ಜೊತೆಗೆ ಈ ಫ್ರೆಂಚರು 1674ರಲ್ಲಿ ವಾಲಿಕೊಂಡಾಪುರಂನ ಸ್ಥಳೀಯ ಮುಸ್ಲಿಂ ಅಧಿಕಾರಿಯಿಂದ ಏನು ಪಡಿತಾ ಹೋಗ್ತಾರೆ. ಯಾವಾಗ ಈ 1674 ವಾಲಿಕೊಂಡಾಪುರಂನ ಏನು ಮಾಡ್ತಾ ಹೋಗ್ತಾರೆ, ಸ್ಥಳೀಯ ಒಂದು ಮುಸ್ಲಿಂ ಅಧಿಕಾರಿಯಿಂದ ಆ ಒಂದು ಪ್ರದೇಶವನ್ನು ಪಡಿತಾ ಹೋಗ್ತಾರೆ. ಕ್ರಮೇಣ ಇದನ್ನೇ ಒಂದು ದೊಡ್ಡ ವ್ಯಾಪಾರ ಕೇಂದ್ರವಾಗಿ ಮಾರ್ಪಡಿಸಿ ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಳ್ತಾ ಹೋಗ್ತಾರೆ. ಯಾವುದು? ವಾಲಿಕೊಂಡಾಪುರಂನ ರಾಜಧಾನಿಯನ್ನು ಮಾಡ್ಕೊಳ್ತಾ ಹೋಗ್ತಾರೆ. ಇದು ಏನಪ್ಪ ಅಂದ್ರೆ ಫ್ರೆಂಚರ ಒಂದು ಸಂಕ್ಷಿಪ್ತ ಪರಿಚಯ. ಮುಂದಿನ ತರಗತಿಯೊಳಗೆ ಈ ಒಂದು ಬ್ರಿಟಿಷರು ಮತ್ತು ಫ್ರೆಂಚರ ಒಂದು ನಡುವಿನ ನಿರಂತರ ಹೋರಾಟ ನೋಡ್ತಾ ಹೋಗ್ತೀವಿ. 3 ಪ್ರಮುಖ ಕಾರ್ನಾಟಿಕ್ ಯುದ್ಧಗಳನ್ನು ನೋಡ್ತಾ ಹೋಗ್ತೀವಿ. ಮೊದಲನೇದು ಎಕ್ಸಲಾ ಚಾಪಲ್ ಒಪ್ಪಂದದ ಮೂಲಕ, ಪಾಂಡಿಚೇರಿ ಒಪ್ಪಂದದ ಮೂಲಕ, ಕೊನೆಯದು ಪ್ಯಾರಿಸ್ ಒಪ್ಪಂದದ ಮೂಲಕ ಒಪ್ಪಂದಗಳು ಆಗ್ತಾವೆ. ಅವುಗಳ ಬಗ್ಗೆ ಮುಂದಿನ ತರಗತಿಯೊಳಗೆ ನೋಡ್ತಾ ಹೋಗ್ತೀವಿ. ಇಲ್ಲಿ ಪ್ರಮುಖ ಅಂಶಗಳು ಯಾರು? ಪೋರ್ಚುಗೀಸರು ಯಾವ ಬರ್ತಾ ಹೋಗ್ತಾರೆ, 1498 ಬರ್ತಾ ಹೋಗ್ತಾರೆ. ಜೊತೆಗೆ ಡಚ್ಚರು ಯಾವ ಬರ್ತಾ ಹೋಗ್ತಾರೆ, 1662 ಬರ್ತಾ ಹೋಗ್ತಾರೆ. ಜೊತೆಗೆ ನಂತರ ಯಾರು ಬರ್ತಾ ಹೋಗ್ತಾರೆ, ಬ್ರಿಟಿಷರು ಅಂದರೆ ಇಂಗ್ಲೀಷರು ಬರ್ತಾ ಹೋಗ್ತಾರೆ. ಯಾವಾಗ 1600 ಬರ್ತಾ ಹೋಗ್ತಾರೆ. ಜೊತೆಗೆ ಫ್ರೆಂಚರು ಯಾವ ಬರ್ತಾ ಹೋಗ್ತಾರಪ್ಪ ಅಂದ್ರೆ 1664 ಬರ್ತಾ ಹೋಗ್ತಾರೆ. ಈ ರೀತಿಯಾಗಿ ನಮ್ಮ ದೇಶಕ್ಕೆ ಏನು ಮಾಡ್ತಾ ಹೋಗ್ತಾರೆ, ಆಧುನಿಕ ಯುರೋಪಿಯನ್ನರು ನಮ್ಮ ದೇಶಕ್ಕೆ ಬರ್ತಾ ಹೋಗ್ತಾರೆ. ಈ ಒಂದು ತರಗತಿ ಇಷ್ಟ ಆದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ಒಂದು ತರಗತಿ ಇಷ್ಟ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಇವತ್ತಿನ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.